6ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಸಮಾಜ ವಿಜ್ಞಾನದ 2ನೇ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ 2024-25ರ ಈ ಹೊಸ ಪಠ್ಯಕ್ರಮದಂತೆ ಅಭ್ಯಾಸದಲ್ಲಿ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ 0 ಅಥವಾ 0 ಅಂತ ಹೇಳ್ಬೋದು. ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವು ಕೂಡ ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆಗಳು. ನೀವು 0 ಅಥವಾ 0 ಅಂತ ಬರೆದರೂ ನಡೆಯುತ್ತೆ. ನಿಮಗೆ ನೆನಪಿದ್ದರೆ ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವನ್ನು ಬರೀಬಹುದು. ಇನ್ನು ಶಾಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷ್ಗೆ ಅನುವಾದಿಸಿದವರು ವಿಲಿಯಂ ಜೋನ್ಸ್. ಯಾರು? ವಿಲಿಯಂ ಜೋನ್ಸ್ ಅವರು. ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಎಲ್ಲಿ? ಆಂಕೋರ್ ವಾಟ್ನಲ್ಲಿ ಭವ್ಯ ಹಿಂದೂ ದೇವಾಲಯ ಇದೆ. ಇನ್ನು ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ನೋಡಿ, ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ಪುರಾಣಗಳ ಪ್ರಕಾರ ಭಾರತವನ್ನು ಭರತ ವರ್ಷ, ಭರತಖಂಡ ಎಂದು ಕರೆದಿದ್ದಾರೆ. ಭರತ ವರ್ಷ, ಭರತಖಂಡ ಎಂದು ಕರೆದಿದ್ದಾರೆ. ಹೀಗೆ ಕರೆದಿದ್ದಾರೆ ಅಂತ ನಾವು ನೋಡೋದಾದರೆ, ವೃಷಭನಾಥನ ಹಿರಿಯ ಮಗ ಭರತನೆಂಬ ರಾಜನು ಈ ನಾಡನ್ನು ಆಳಿದ್ದರಿಂದ ಹೀಗೆ ಹೆಸರು ಬಂದಿದೆ. ವೃಷಭನಾಥ ಯಾರು? ವೃಷಭನಾಥನು ಜೈನ ಮತದ ಮೊದಲನೇ ತೀರ್ಥಂಕರ. ನೋಡಿ, ವೃಷಭನಾಥ ಜೈನ ಮತದ ಮೊದಲನೆಯ ತೀರ್ಥಂಕರ. ಅವರ ಮಗ, ಹಿರಿಯ ಮಗ ಭರತನೆಂಬ ರಾಜನು ಈ ನಾಡನ್ನು ಆಳಿದ್ದರಿಂದ ಇದಕ್ಕೆ ಭರತ ವರ್ಷ, ಭರತಖಂಡ ಅನ್ನುವಂಥ ಹೆಸರು ಬಂದಿದೆ. ಇನ್ನೂ ಒಂದು ಹೇಳೋದಾದರೆ, ದುಷ್ಯಂತ ರಾಜ ಮತ್ತು ಶಕುಂತಲೆಯ ಮಗ ಭರತ, ಅವನು ಆಳಿದ್ದರಿಂದ ಕೂಡ ಭಾರತ ಎಂಬ ಹೆಸರು ಬಂದಿದೆ ಅನ್ನುವಂಥ ಪ್ರತೀತಿ ಕೂಡ ಇದೆ. ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು? ನೋಡಿ, ಅಂಕೆಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು. 0ಯನ್ನು ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅಂದರೆ ಯಾರಿಗೆ? ಭಾರತೀಯರಿಗೆ ಸಲ್ಲುತ್ತದೆ. ನೋಡಿ, ಅಂಕೆಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಭಾರತೀಯರ ಶ್ರೇಷ್ಠ ಕೊಡುಗೆಗಳು. ನೋಡಿ, ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, 0ಯನ್ನು ಕಂಡು ಹಿಡಿದಿದ್ದು ಆರ್ಯಭಟನ ಮಹತ್ವದ ಸಾಧನೆಯಾಗಿದೆ. ಆರ್ಯಭಟ ಇಸ್ ದ ಇನ್ವೆಂಟರ್ ಆಫ್ 0. ಈ 0ಯನ್ನು ಕಂಡುಹಿಡಿದದ್ದು ಆರ್ಯಭಟನ ಮಹತ್ವದ ಸಾಧನೆಯಾಗಿದೆ. ಇದರಿಂದ ಅದುವರೆಗೂ ಇದ್ದ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು. ಭೂಮಿ ದುಂಡಗಿದೆ, ಅದು ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಎಂದು ಮೊದಲಿಗೆ ಹೇಳಿದವನು ಆರ್ಯಭಟ. ನೋಡಿ, ಈ ಭೂಮಿ ದುಂಡಗಿದೆ, ಅದು ಸೂರ್ಯನ ಸುತ್ತ ಇದೆ ಅಂತ ಮೊದಲು ಹೇಳಿದ್ದು ಕೂಡ ಆರ್ಯಭಟ. ಮುಂದೆ ಅದನ್ನು ನಿರೂಪಿಸಿದವನು ಕೋಪರ್ನಿಕಸ್ ಅನ್ನೋನು ಅದನ್ನು ನಿರೂಪಿಸ್ತಾನೆ. ಆದರೆ ಆ ಶ್ರೇಯಸ್ಸು ಕೂಡ ಆರ್ಯಭಟನಿಗೆ ಸಲ್ಲಬೇಕು. ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ? ಜಾವಾ ದೇಶದ ಬೊರಬೊದರ್. ನೋಡಿ, ಜಾವಾ ದೇಶದ ಬೊರಬೊದರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವಿದೆ. ಬೌದ್ಧ ಆಗಬೇಕಿದು. ಬೃಹತ್ ಬೌದ್ಧ ದೇವಾಲಯವಿದೆ. ಈ ಚಿತ್ರದಲ್ಲಿ ನೀವು ಆ ದೇವಾಲಯವನ್ನು ಕಾಣ್ತಾ ಇದ್ದೀರಾ. ನೋಡಿ, ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿರಿ ಅಂತ ಕೊಟ್ಟಿದ್ದಾರೆ. ಮಲೇಷಿಯಾ, ಇಂಡೋನೇಷಿಯಾ, ಮ್ಯಾನ್ಮಾರ್ ಅಂದರೆ ಬರ್ಮಾ ಮೊದಲಾದ ಆಗ್ನೇಯ ಏಷ್ಯಾ ಖಂಡದ ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಹಬ್ಬಿದೆ. ಇವೆಲ್ಲ ಆಗ್ನೇಯ ಏಷ್ಯಾ ಖಂಡದ ದೇಶಗಳು. ಮಲೇಷಿಯಾ, ಇಂಡೋನೇಷಿಯಾ, ಮ್ಯಾನ್ಮಾರ್ ಇವುಗಳಲ್ಲೆಲ್ಲ ಭಾರತೀಯ ಸಂಸ್ಕೃತಿ ಹಬ್ಬಿದೆ. ಯಾವುದಾದರೂ 2 ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ನೋಡಿ, ಆಚಾರ್ಯ ದೇವೋಭವ. ನೋಡಿ, ತಂದೆ ತಾಯಿ ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು, ಅವರನ್ನು ದೇವರಂತೆ ಕಾಣಬೇಕು ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ. ಇದು ಒಂದು ಭಾರತೀಯ ಮೌಲ್ಯ. ಇನ್ನೊಂದು ಅಹಿಂಸೆಯ ಪೌರುಷ. ಹಿಂಸೆಯನ್ನು ಮಾಡಬಾರದು, ಹಾಗೆಂದು ಯುದ್ಧದಲ್ಲಿ ಹೇಡಿಯಾಗಿ ಹೋಗಬಾರದು, ಯುದ್ಧದಲ್ಲಿ
ಮರಣ ಹೊಂದುವುದನ್ನುವರೆಗೆ ಹೋರಾಡಬೇಕು ಅನ್ನುವ ಪೌರುಷವನ್ನ ಮೌಲ್ಯವನ್ನು ಕೂಡ ಭಾರತೀಯರು ಹೇಳಿದರು. ಆದ ಕಾರಣ ಆಚಾರ್ಯ ದೇವೋಭವ, ಅಹಿಂಸೆ, ಪೌರುಷ. ಇನ್ನು ಹೆಚ್ಚಿಗೆ 2 ಮೌಲ್ಯಗಳನ್ನು ಕೂಡ ಕೊಟ್ಟಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಜನರು ಸುಖವಾಗಿರಬೇಕು ಅನ್ನುವಂಥದ್ದು, ಮತ್ತು ಸರ್ವಧರ್ಮ ಸಮಾನತೆ, ಎಲ್ಲ ಧರ್ಮದವರು ಕೂಡ ಸಮಾನರು ಅನ್ನುವುದು. ಇವು ಭಾರತೀಯ ಮೌಲ್ಯಗಳು. ಯಾವುದಾದ್ರೂ 2 ಭಾರತೀಯ ಮೌಲ್ಯಗಳನ್ನು ನೀವು ಬರೆಯಬಹುದು. ಇಲ್ಲಿ ನೋಡಿ, ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಅಂತ ಚರ್ಚಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇದನ್ನು ನಾವು ಬ್ಯಾಕ್ಗ್ರೌಂಡ್ ಆಗಿ ಇಟ್ಕೊಳ್ಳೋಣ. ಇಲ್ಲಿ ಸರ್ವಧರ್ಮ ಸಮಾನತೆ, ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ, ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯ. ನೋಡಿ, ಈಗ ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಪಾರ್ಸಿ ಧರ್ಮ, ಯಾವುದೇ ಧರ್ಮವನ್ನು ನೋಡಿದರೂ ಕೂಡ ಎಲ್ಲ ಧರ್ಮಗಳ ಒಂದು ಬೋಧನೆ ಒಂದೇ ಆಗಿದೆ. ಎಲ್ಲ ಧರ್ಮಗಳು ಅದನ್ನೇ ಬೋಧಿಸುತ್ತವೆ. ಆದ ಕಾರಣ ಸರ್ವಧರ್ಮ ಸಮಾನತೆಯನ್ನು, ಎಲ್ಲ ಧರ್ಮದವರು ಸಮಾನತೆಯಿಂದ ಬಾಳಬೇಕು. ಇದನ್ನೇ ಕೂಡ ಇಲ್ಲಿ ಎಲ್ಲ ಜನರು ಸುಖಿಗಳಾಗಲಿ ಅನ್ನೋದು, ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ವಸುಧೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯು ಭಾರತೀಯರದ್ದೇ ಆಗಿದೆ ಅನ್ನೋದನ್ನು ಕೂಡ ನಾವು ಇದರಲ್ಲಿ ತೆಗೆದುಕೊಂಡು ಇದನ್ನು ಬರೆಯಬಹುದು. ಅಂದರೆ ಎಲ್ಲರೂ ಒಂದೇ, ಸರ್ವಧರ್ಮದವರು ಕೂಡ ಎಲ್ಲರೂ ಸಂಬಾಳ್ವೆಯನ್ನು ಮಾಡಬೇಕು ಅಂತ ನಮ್ಮ ದೇಶದಲ್ಲಿ ಮೊದಲಿನಿಂದ ಹೇಳಿಕೊಂಡು ನಾವು ಬಂದಿದ್ದೀವಿ. ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾದವು. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ನಾವು ಮಾಡುವ ಕನ್ನಡ, ಇಂಗ್ಲೀಷ್, ಹಿಂದಿ, ಸಮಾಜ ವಿಜ್ಞಾನ, ಹೀಗೆ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲರಿಗೂ ವಂದನೆಗಳು.